ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಗೌತಮ್ ಅಮ್ಮ ಬಂದ್ಯಾ? ಅಲ್ಲ, ನಮ್ಮ ಮಗು ಬಗ್ಗೆ ಏನಾದರೂ ಇನ್ಫಾರ್ಮೇಶನ್ ಸಿಗ್ತಾ? ಯಾಕಮ್ಮ? ಅದು ಮಗು ಕಳೆದೋಗಿ ತುಂಬ ದಿನ ಆಯ್ತಲ್ವಾ. ನಾನು ಕೆಟ್ಟದಾಗಿ ಯೋಚನೆ ಮಾಡ್ತೀನಿ ಅಂತ ಅನ್ಕೋಬೇಡ. ಅದು ಮಗು ಬದುಕಿದ್ರೆ ಪರವಾಗಿಲ್ಲ, ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ಅದಕ್ಕೆ ಪೂಜೆನೋ ಪ್ರಾಯಶ್ಚಿತ್ತನೋ ಅಂಥದ್ದು ಏನಾದರೂ ಇದೆಯಾ ಅಂತ ಪುರೋಹಿತರನ್ನ ಕೇಳೋಣ ಅಂತ ನಿನಗೆ ಕೇಳಿದೆ. ಬೇಡಮ್ಮ, ಅದರ ಅವಶ್ಯಕತೆ ಇಲ್ಲ. ಅವಶ್ಯಕತೆ ಇಲ್ವಾ? ನೋಡು ಗೌತಮ್, ಹೋಪ್ಸ್ ಇರಬೇಕು, ಆದರೆ ಎಷ್ಟು ದಿನ ಅಂತ ಮಗು ಬದುಕಿತೆ ಅಂತ ಹೋಪಲ್ಲಿ ಕೊರಗ್ತಾ ಇರ್ತೀಯ? ಇಲ್ಲಮ್ಮ, ಅದು ಆ್ಯಕ್ಚುಲಿ ಮಗು ಬಗ್ಗೆ ಹಿಂಟ್ ಸಿಕ್ಕಿದೆಯಮ್ಮ. ಏನು ಮಗು ಬಗ್ಗೆ ಹಿಂಟ್ ಸಿಕ್ಕಿದ್ಯಾ? ಅಮ್ಮ, ಮಗು ಬದುಕಿದ್ಯಾ? ಅಮ್ಮ, ಮಗು ಬದುಕಿದೆ. ಇವತ್ತು ಬೆಳಗ್ಗೆ ಪೊಲೀಸ್ನವ್ರು ಫೋನ್ ಮಾಡಿದ್ರು. ಸೊ ನಾನು ಮತ್ತೆ ಆನಂದ ಹೋಗಿದ್ವಿ. ಮಗು ಅನಾಥಾಶ್ರಮದಲ್ಲಿದೆ. ನಾನು ಮಗುನ ಕರ್ಕೊಂಬರೋಣ ಅಂದ್ಕೊಂಡೆ, ಆದರೆ DNA ಮ್ಯಾಚ್ ಆಗಬೇಕಂತೆ. ಸೊ ನನ್ನ ಬ್ಲಡ್ನ ಟೆಸ್ಟಿಗೆ ಅಂತ ತೊಗೊಂಡಿದ್ದಾರಮ್ಮ. ಇನ್ನೊಂದು ವಾರ ಟೈಮ್ ಬೇಕಾಗುತ್ತಂತೆ. ನನಗೆ ಮಗು ನೋಡ್ತಾ ಇದ್ರೆ ನಂದೇ ಮಗು ಅನ್ಸುತ್ತಮ್ಮ. ಗೌತಮ್, ಎಷ್ಟು ಒಳ್ಳೆ ಸುದ್ದಿ ಕೊಟ್ಟಿದ್ಯಾ. ಯಾವ ಅನಾಥಾಶ್ರಮಲ್ಲಿದೆ? ಅಮ್ಮ, ಪ್ಲೀಸ್ ಪ್ಲೀಸ್ ಪ್ಲೀಸ್, ಇದ್ರ ಮೇಲೆ ಇನ್ಯಾವ ಪ್ರಶ್ನೆನೂ ಕೇಳ್ಬಿಡಿ. ಆ್ಯಕ್ಚುಲಿ ನಾನು ಇದನ್ನು ಯಾರಿಗೂ ಹೇಳಬಾರ್ದು ಅಂತಿದ್ದೆ, ಬಟ್ ಈಗ ಕೇಳಿದ್ರಲ್ಲ, ಬಾಯಿ ಮಾತು ಕೇಳ್ಬಿಟ್ಟೆ. ಇನ್ನೊಂದು ವಾರ ಟೈಮ್ ಕೊಡಿ, ಸರ್ಪ್ರೈಸ್ ಕೊಡ್ತೇನೆ. ಹಾಂ, ಬಟ್ ಯಾರಿಗೂ ಈ ವಿಷಯ ಹೇಳ್ಬೇಡಿ ಪ್ಲೀಸ್. ಇಲ್ಲ ಗೌತಮ್, ಮಗು ಬದುಕಿದ್ಯಾ? ಏನು ಮಗು ಬದುಕಿದ್ಯಾ? ಆದ್ರೆ ಯಾವ ಆಶ್ರಮಲ್ಲಿದೆ ಅಂತ ಇವನು ಹೇಳಿಲ್ವಲ್ಲ. ಗೊತ್ತಾಗಿದ್ದಿದ್ರೆ ಮಗುನ ಕಿಡ್ನಾಪ್ ಮಾಡ್ಬೋದಾಗಿತ್ತು. ಹೀಗೆ ಮತ್ತೆ ಹೋಗಿ ಗೌತಮ್ ಹತ್ರ ಕೇಳಿದ್ರೆ ಬೇಡ ಬೇಡ, ಸುಮ್ಮನೆ ಡೌಟ್ ಕ್ರಿಯೇಟ್ ಆಗತ್ತೆ. ಬೇಡ. ಎಲ್ಲೋಗಿದ್ಯಾ ಮಾಮ್? ನೀನು ಕಾಲ್ ಪಿಕ್ ಮಾಡು. ಕಾಲ್ ರಿಸೀವ್ ಮಾಡೋದ್ಬಿಟ್ಟು ಎಲ್ಲೋಗಿದ್ಯಾ ಮಾಮ್ ನೀನು? ಶೆಟ್, ಲ್ಯಾಂಡ್ ಲೈನಿಗೆ ಮಾಡ್ತೀನಿ. ಬೇರೆ ಯಾರಾದರೂ ರಿಸೀವ್ ಮಾಡಿದ್ರೆ ಮ್ಯಾನೇಜ್ ಮಾಡಿದ್ರಾಯ್ತು. ಹಲೋ ಮಾಮ್, ಸದ್ಯ ನೀನೇ ಕಾಲ್ ಪಿಕ್ ಮಾಡಿದ್ಯಲ್ಲ? ಜೈ, ನೀನಾ? ಎಲ್ಲಿಟ್ಟಿದ್ಯಾ ಮಾಮ್ ನಿನ್ನ ಮೊಬೈಲ್ನ? ಅವಾಗಿಂದ ಟ್ರೈ ಮಾಡ್ತಾನೆ ಇದ್ದೀನಿ ನಾನು, ರಿಸೀವ್ ಯಾಕೆ ಮಾಡ್ತಿಲ್ಲ? ನಾನು ಕೆಳಗೆ ಗೌತಮ್ ಹತ್ರ ಮಾತಾಡ್ತಾ ಇದ್ದೆ. ಮೊಬೈಲ್ ರಿಂಗ್ ಆಗಿದ್ದು ನಾನು ಕೇಳಿಸ್ಕೊಂಡಿಲ್ಲ. ನೋಡು, ಇಲ್ಲಿ ಮಾತಾಡೋದು ಬೇಡ. ನಾನು ರೂಮ್ಗೆ ಹೋಗಿ ಮೊಬೈಲಿಂದ ಫೋನ್ ಮಾಡ್ತೀನಿ. ಮಾಮ್, ನನಗೇನೋ ಡೌಟ್ ಬಂದಿದೆ ಮಾಮ್. ನಾವು ಮಾತಾಡ್ಕೊಂಡಿರೋದು ಯಾರಿಗೋ ವಿಷಯ ಲೀಕ್ ಆಗಿದೆ ಅಂತ ಅನ್ಸುತ್ತೆ. ಯಾಕಂದ್ರೆ ನಾವು ಬರ್ಬೇಕಾಗಿದ್ದ ಲೊಕೇಶನ್ಗೆ ನಮ್ಗೂ ಮುಂಚೆನೆ ಬೇರೆ ಯಾರೋ ಬಂದಿದ್ದಾರೆ ಇಲ್ಲಿ. ಹೌದಾ? ಯಾರು ಇರ್ಬೋದು? ನನಗೆ ಯಾಕೋ ಆ ಭೂಮಿಕನ ಮೇಲೆ ಡೌಟು ಮಾಮ್. ಅವಳು ಮನೇಲಿದ್ದಾಳ? ಇಲ್ಲ, ಅವಳು ಮನೇಲಿಲ್ಲ. ಮಗು ಮಾತ್ರ ಇಲ್ಲಿದೆ. ಪಕ್ಕ ಮಾಮ್, ಅವಳೇನೆ. ಕಾಸ್ಟ್ಯೂಮ್ ನೋಡಿ ನನಗೆ ಲೈಟಾಗಿ ಡೌಟ್ ಬಂತು. ಇವಾಗ 100% ಕನ್ಫರ್ಮ್ ಆಯಿತು. ಮಗುನು ಬಿಟ್ಟು ಅವಳೆಲ್ಲ ಹೊರಗಡೆ ಹೋಗಿದ್ದಾಳೆ ಅಂತಂದ್ರೆ ಅವಳು ಇಲ್ಲಿಗೆ CID ಕೆಲಸ ಮಾಡೋಕ್ಕೆ ಅಂತಾನೆ ಬಂದಿದ್ದಾಳೆ. ಮಾಮ್, ಬೆಟರ್ ನಾವು ಈ ಪ್ಲಾನ್ನ ಇಲ್ಲಿಗೆ ಬಿಟ್ಬಿಡೋದು ಒಳ್ಳೇದು. ಬಚ್ಚೆ, ಈ ವಿಷಯ ಅವಳಿಗೆ ಹೇಗೆ ಗೊತ್ತಾಯ್ತು? ಈ ವಿಷಯ ನಮ್ಮಿಬ್ರಿಗೆ ಮಾತ್ರ ಗೊತ್ತಿತ್ತು ತಾನೆ? ನನಗೂ ಅದೇ ಗೊತ್ತಾಗ್ತಿಲ್ಲ ಮಾಮ್. ನಾನಂತೂ ಯಾರ ಹತ್ರನೂ ಹೇಳಿಲ್ಲ, ಹೇಳಕ್ ಚಾನ್ಸು ಇಲ್ಲ. ನೀನು ಯಾರ ಹತ್ರ ಹೇಳಿದ್ಯಾ? ನಾನು ಯಾರ ಹತ್ರ ಹೇಳಿ?
ಇಂಥದೆಲ್ಲ ಯಾರ ಹತ್ರ ಹೇಳಕ್ಕಾಗತ್ತೆ? ನನಗೂ ಅದೇ ಅರ್ಥ ಆಗ್ತಿಲ್ಲ ಮಮ್, ವಿಷಯ ಹೇಗೆ ಲೀಕ್ ಆಯ್ತು ಅಂತ. ಸರಿ, ಇವಾಗ ಜಾಸ್ತಿ ಹೊತ್ತು ಮಾತಾಡೋದು ಬೇಡ, ನಾನು ಮತ್ತೆ ನಿನಗೆ ಕಾಲ್ ಮಾಡ್ತೀನಿ. ಸರಿ. ಎಲ್ಲಿ ಭೂಮಿಕಾ ಅವರು? ಗೊತ್ತಿಲ್ಲ ಬಾವರೆ, ಮಗು ಆಡೋ ಶಬ್ದ ಕೇಳಿಸ್ತು, ಅದಕ್ಕೆ ನಾನೇ ಬಂದೆ. ಹೌದಾ? ಹೋಗೋನ್ ಬಿಟ್ಟಾಗೆಲ್ಲ ಎಲ್ಲೂ ಹೋಗಲ್ವಲ್ಲ, ಎಲ್ಲೋದ್ರು ಇವರು? ಇಲ್ಲೇ ಆಚೆ ಈಚೆ ಎಲ್ಲ ಹೋಗಿರ್ಬೇಕು. ಹೌದಾ? ಸರಿ ಕೊಡು, ನಾನು ನೋಡ್ಕೊ. ನೀವು ಹೋಗು ಬರ. ಬಾರ. ಮತ್ತೆ ಏನ್ ಮಾಡ್ತಾ ಇದ್ರಿ ಸರ್ ನೀವು? ಎಲ್ಲೋದ್ರು ಅಮ್ಮ? ಎಲ್ಲೋದ್ರು? ಎಲ್ಲಿಗೋಗಿದ್ದೆ ಭೂಮಿಕಾ? ಮಗುನ ಒಂದಿನ ಬಿಟ್ಟು ಹೋಗಿದ್ಯಾ? ಅದು ಎಷ್ಟು ಅಳ್ತಾ ಇತ್ತು ಗೊತ್ತಾ? ಅಷ್ಟು ಚಿಕ್ಕ ಮಗುನ ಯಾರಾದರೂ ಹೀಗೆ ಬಿಟ್ಟು ಹೋಗ್ತಾರಾ? ಹೋಗ್ಬಾರ್ದಿತ್ತು ಅತ್ತೆ, ಬಟ್ ಪರಿಸ್ಥಿತಿ ಆಗಿತ್ತು, ಅನಿವಾರ್ಯವಾಗಿ ಹೋಗ್ಲೇಬೇಕಾಯ್ತು. ಏನೇ ಆದರೂ ಮಗುನ ಹಾಕ್ಬಿಟ್ಟು ಹೋಗೋದು ಸರಿಯಲ್ಲ. ತಾಯಿ ಆದವಳು ಮಗು ಜೊತೆನೇ ಇರಬೇಕು. ಎಳೆ ಮಗು ಬೇರೆ, ಮಗುಗೇನಾದರೂ ಹೆಚ್ಚು ಕಮ್ಮಿ ಆದರೆ ಯಾರ ಜವಾಬ್ದಾರಿ? ಅಲ್ಲ, ನೀನು ಇದನ್ನ ಯೋಚನೆ ಮಾಡ್ಬೇಕಲ್ವಾ? ಏನು ಹಾಗೆ ನೋಡ್ತಾ ಇದೀಯಾ? ಉತ್ತರ ಕೊಡು. ಮಗುಗೇನಾದರೂ ಆದರೆ ಏನು ಗತಿ? ಯಾಕತ್ತೆ ಅಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ದೀರಾ? ಹಾಗೆಲ್ಲ ಏನೂ ಆಗಲ್ಲ. ಅಷ್ಟಕ್ಕೂ ಈಗಿನ ಸ್ಥಿತಿಯಲ್ಲಿ ಮನೆ ಒಳಗೆ ಏನಾದರೂ ಮಾಡೋ ಧೈರ್ಯ ಯಾರಿಗಿದೆ? ಇದೆ ಅಂತ ನನಗಂತೂ ಅನ್ಸಲ್ಲ. ಏನು ನಿನ್ನ ಮಾತಿನ ಅರ್ಥ? ಏನಿಲ್ಲ, ಮಗುನ ನಾನು ಒಂಟಿಯಾಗಿ ಬಿಟ್ಟು ಹೋಗಿಲ್ಲ ಅತ್ತೆ. ಮಗುನ ನೋಡ್ಕೊಳ್ಳೋದಕ್ಕೆ ನನ್ನಷ್ಟೇ ಪ್ರೀತಿ ಮಾಡೋ ಮಲ್ಲಿ ಇದ್ದಾಳಲ್ಲ, ಅವಳು ನೋಡ್ಕೋತಾಳೆ. ಮಲ್ಲಿ ಇರೋವರೆಗೂ ನನಗೆ ಯಾವ ಭಯನೂ ಇಲ್ಲ. ನಾನಿದ್ದಾಗೇನೆ. ಸರಿ, ನಿನಗ ಆ ಧೈರ್ಯ ಇದ್ರೆ ನಾನೇನು ಮಾಡೋಕ್ಕಾಗತ್ತೆ? ಹೋಗಿ ಮಗುನ ಸಮಾಧಾನ ಮಾಡು. ಅಮೃತಧಾರೆ